ಸೊ ಫೈನಾನ್ಷಿಯಲ್ ಫ್ರಾಡ್ ಆದಾಗ ಅವರು ಏನು ಹಿಂದೆನೂ ನಾವು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀವಿ ಹೇಗೆ ಸಂಪರ್ಕ ಮಾಡಬೇಕು ಅಂತ. ಅಕಸ್ಮಾತ್ ದೂರವಾಣಿ ನಂಬರ್ ನೆನಪಿಲ್ಲ ಅಂದರೆ ಅಟ್ಲೀಸ್ಟ್ 100 ಫೋನ್ ಮಾಡಿ ಅವರು ಯಾವುದು CN ಸ್ಟೇಷನ್ ಅಂತ ಹೇಳಿ ಸೈಬರ್ ಸ್ಟೇಷನ್ಗಳನ್ನೇ ಮಾಡಿದ್ದಾರೆ, ಅಲ್ಲಿಗಾದರೂ ಹೋಗಿ ಸಂಪರ್ಕ ಮಾಡಿ ದೂರು ಕೊಡಿ ಅಂತಾರೆ. ಆನ್ಲೈನಲ್ಲರೂ ನೀವು ದೂರು ಕೊಡ್ಬೋದು, ಒಂದು ಇಮೇಲ್ ಮುಖಾಂತರನೂ ದೂರು ಕೊಡ್ಬೋದು. ಅಥವಾ ಅವರು ಇನ್ನೊಂದು ಎಮರ್ಜೆನ್ಸಿ ನಂಬರ್ ಇದೆ 132 ಅಂತ, ಅದಕ್ಕೆ ನೀವು ಫೋನ್ ಮಾಡಿ ಕೂಡ ದೂರು ಕೊಡ್ಬೋದು. ಅದರಲ್ಲಿ ಆತಂಕ ಪಡೋವಂಥದ್ದಿಲ್ಲ. ಆಮೇಲೆ ನಾವು ಯಾವುದೋ ಬೇರೆ ರಾಜ್ಯದಲ್ಲಿ ಪ್ರವಾಸದಲ್ಲಿದ್ದೀವಿ, ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ ಇದೆ, ಆ ಪೋರ್ಟಲಲ್ಲಿ ಹೋಗಿ ಎಲ್ಲ ನಿಮ್ಮ ದೂರನ್ನು ಸಮಗ್ರವಾದ ವಿವರಗಳನ್ನು ಕೊಡಿ. ಇಲ್ಲಿ ಒಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮಗೇನೋ ಆಯಿತು, ಏನೋ ಒಂದು ಅನ್ಫಾರ್ಚುನೇಟ್ಲಿ ನಿಮಗೆ ಮೋಸ ಆಗಿದೆ ಅಥವಾ ಯಾರೋ ಒಬ್ಬರೇ ಬೆದರಿಸಿದ್ದಾರೆ ಅಥವಾ ಏನೋ ಒಂದು ಸೈಬರ್ ಕ್ರೈಮ್ ಆಗಿದೆ ಅಂದರೆ ಇದನ್ನು ಸಾರ್ವಜನಿಕವಾಗಿ ನೀವು ಎಲ್ಲೋ ಒಂದು ಕಡೆ ಹಂಚ್ಕೊಂಡು ಬೇರೆಯವರನ್ನು ನಾವು ಸಹಾಯ ಕೇಳ್ತೀನಿ ಅನ್ನೋ ರೀತಿಲಿ ಹೋಗಬೇಡಿ. ಯಾಕಂದರೆ ಇದ್ಕಿದ್ದಾಗೇ ಈ ಸೈಬರ್ ಕ್ರೈಮ್ ಪರಿಹಾರ ಕೊಡ್ತೀವಿ ಅನ್ನೋ ಜನ ಸೇರ್ಕೊಂಬಿಟ್ಟಿದ್ರು. ಸೋಕಾಲ್ಡ್ ಸೈಬರ್ ತಜ್ಞರು, ನಾವು ಬಂದ್ಬಿಟ್ಟು ನಿಮ್ಮ ಪರಿಹಾರ ಕೊಡಿಸ್ತೀವಿ, ನಾವು ಪೊಲೀಸ್ ಹತ್ರ ಬರ್ತೀವಿ, ನಾವು ನ್ಯಾಯಾಲಯದಲ್ಲಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತೀವಿ, ನಮಗಿಷ್ಟು ಫೀಸ್ ಕೊಟ್ಟರೆ ಸಾಕು ಅಂತ ಈ ರೀತಿಯಾಗಿ ಮೋಸ ಮಾಡೋದು ಕೆಲವರಿದ್ದಾರೆ. ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಕಡಿಮೆ, ಆದರೂ ಅಂಥದ್ದನ್ನು ತಕ್ಷಣಕ್ಕೆ ಯಾರೋ ಒಬ್ಬರು ಬಂದು ನಿಮ್ಗೆ ಸಹಾಯ ಮಾಡ್ತೀನಿ ಅನ್ನೋದಾಗಲಿ, ನಾನು ಸಂಪರ್ಕ ಮಾಡಿ ನಾನು ಸಹಾಯ ಮಾಡ್ತೀನಿ ಅನ್ನೋದಾಗಲಿ ಅದಿಲ್ಲ. ನಾವು ಕಾನೂನನ್ನು ಯಾವಾಗಲೂ ಗೌರವಿಸಲೇಬೇಕು. ಪೊಲೀಸರಿದ್ದಾರೆ, ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ಕೊಡಿ, ಅವ್ರು ಏನು ಮಾಹಿತಿ ಕೊಡ್ತಾರೆ ಕೇಳಿ, ಅವ್ರಿಗೂ ಸಹಕಾರ ಕೊಡಿ. ಆಮೇಲೆ ನ್ಯಾಯಾಲಯ ಇದೆ, ಅವರು ಕೂಡ ನ್ಯಾಯಾಲಯದ ಮುಂದೆ ಹೋಗ್ತಾರೆ, ನಿಮ್ಮ ಆಗಿರೋ ನ್ಯಾಯಕ್ಕೆ ಸರಿಯಾದ ಪರಿಹಾರ ಕೊಡಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅಷ್ಟು ನಾವು ಸಹಕಾರ ಕೊಡಲೇಬೇಕು. ಆ ಶಾರ್ಟ್ ಕಟ್ಸ್ ಇದೆಯಲ್ಲ, ನನಗೆ ಯಾರೋ ಗೊತ್ತಿದ್ದಾರೆ, ಅಲ್ಲೇನೋ ಆಗ್ಬಿಡುತ್ತೆ, ಇಲ್ಲೇನೋ ಆಗ್ಬಿಡುತ್ತೆ, ಇದು ಖಂಡಿತ ನಂಬಲೇಬೇಡಿ. ಎಲ್ಲಿ ಅಡ್ವಾನ್ಸಾಗಿ ದುಡ್ಡು ಕೊಡಿ ಅಂತ ಅಥವಾ ಪೊಲೀಸರ ಹತ್ರ ಹೋಗಬೇಡಿ ಅಂತ ಅಥವಾ ಕೋರ್ಟ್ಗೆಲ್ಲ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಈ ರೀತಿ ದಿಕ್ಕು ತಪ್ಪಿಸೋದೆಲ್ಲ ಬರುತ್ತಲ್ಲ, ಅಂಥದ್ದನ್ನು ನಂಬಲೇಬೇಡಿ. ಎರಡನೇದಾಗಿ ಕಾನೂನುಗಳ ಬಗ್ಗೆ ತುಂಬ ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಅಪರಾಧಕ್ಕೆ ಅಂತಿರೋ ಕಾನೂನುಗಳೇ ಬೇರೆ, ಸೈಬರ್ ಅಪರಾಧಕ್ಕೆ ಅಂತಿರೋ ಕಾನೂನುಗಳೇ ಬೇರೆ, ಎರಡೂ ಒಂದೇ ಅನ್ನೋ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ. ಅದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಏನೋ ಅವರಿಗೆಲ್ಲ ಕಾನೂನು ಬಗ್ಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾರೆ. ಅದು ಜನಕ್ಕೆ ಏನು ಅನಿಸುತ್ತೆ ಅಂದರೆ, ಇಷ್ಟೊಂದು ತಿಳ್ಕೊಂಬಿಟ್ಟಿದ್ದಾರೆ, ಇವ್ರ ಹತ್ರ ಹೋದರೆ ನಮಗೇನೋ ಪರಿಹಾರ ಸಿಗುತ್ತೆ. ಮತ್ತು ಇವ್ರದ್ದೆಲ್ಲ ನೋಡಿ ವಿಳಾಸ ಇರಲ್ಲ, ಒಂದು ಫೋನ್ ನಂಬರ್ ಮಾತ್ರ ಕೊಡ್ತಾರೆ ಅಥವಾ ಒಂದು ಇಮೇಲ್ ಮಾತ್ರ ಕೊಡ್ತಾರೆ, ನಮ್ಮ ಸಂಪರ್ಕ ಮಾಡಿ ಅಂತ. ಇಂಥದ್ದು ಮೋಸ ಹೋಗಬೇಡಿ. ಎಷ್ಟೋ ಜನ ಗೊತ್ತಿಲ್ಲದೆ ಇದೆಲ್ಲ ಆಗ್ತಾಯಿದೆ. ಅಂಥ ಕರೆಗಳು ಬಂದರೂ ಕೂಡ ದಯವಿಟ್ಟು ನನ್ನ ಫೋನ್ ನಂಬರನ್ನು ಅಥವಾ ಯಾವಾಗ ಬಂತು ಅನ್ನೋದನ್ನು ಪೊಲೀಸರಿಗೆ ಮಾಹಿತಿ ಕೊಡಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.